ಈಗ ನಾವೇ ನಮ್ಮ ಮೂಲ ಉಡುಪಿ, ಹೌದು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೌದು. ಹೀಗಿರುವಾಗ ಏನು ಮಾಡಬೇಕು? ಇಂಥದ್ದೇ ಪ್ರಶ್ನೆ ಹಲವರಲ್ಲಿರುತ್ತೆ. ಸರಿ, ಈಗ ಇದು ಕರೆಂಟ್ ಅಡ್ರೆಸ್, ಅಲ್ಲಿ ನಾವು ಇರಬೇಕು. ಹೌದು. ಉದಾಹರಣೆಗಳ ಮೂಲಕ ಹೇಳ್ತೇನೆ ನಾನು. ಈಗ ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ಗೆ ಬರ್ತಾರೆ. ಹೌದು. 3 ವರ್ಷ ಆದರೂ ಇರ್ತಾರೆ. ಹೌದು. ನಾನು ಕಾಲೇಜಿಗೆ ಹೋಗಿ ತುಂಬ ಕಾಲೇಜುಗಳಿಗೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಒಂದು ಸರ್ಟಿಫಿಕೇಟ್ ತಗೊಂಡು ದಿಸ್ ಪರ್ಸನ್ ಈಸ್ ಎ ಬಾನಫೈಡ್ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಲಿವಿಂಗ್ ಇನ್ ದ ಹಾಸ್ಟೆಲ್ ಅಂತ ಕೊಟ್ಬಿಟ್ಟು ಅವರನ್ನು ಇಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇವೆ. ನಾನಿರುವಂಥ ಜಾಗದಲ್ಲಿ, ಬೆಂಗಳೂರಲ್ಲಿ. ಎಸ್. ಈಗ ಬೆಂಗಳೂರು ಕಾಲೇಜ್ ಇದ್ದರೆ ಅಲ್ಲಿ ಹಳ್ಳಿಯಲ್ಲೋ ಇನ್ನೊಂದು ಪಟ್ಟಣದಲ್ಲೋ ಇದ್ದರೆ ಅದನ್ನು ತೆಗೆದುಬಿಡಿ. ಆ ಪ್ರಕ್ರಿಯೆಗೆ ಮತ್ತೆ ಬರೋಣ, ತೆಗೆಯೋ ಪ್ರಕ್ರಿಯೆಗೆ ಮತ್ತೆ ಬರೋಣ. ಈಗ ನೀವಿಲ್ಲಿ ಉದ್ಯೋಗದಲ್ಲಿದ್ದೀರಾ. ಹೌದು. ಉಡುಪಿಯಲ್ಲಿ ನಿಮ್ಮ ಹಳೆ ಮನೆ ಇರ್ಬೋದು, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಇರಬಹುದು. ಆದರೆ ನಿಮ್ಮ ಕ್ಷೇತ್ರ, ನಿಮ್ಮ ಉದ್ಯೋಗ ಕ್ಷೇತ್ರ ಇಲ್ಲಿ. ಹೌದು. ನಿಮಗೆ ಹೆಚ್ಚು ಕಡಿಮೆ ಏನಾದರೂ ಸಹಾಯ ಬೇಕಿದ್ರೆ, ಏನಾದರೂ ಸವಲತ್ತು ಬೇಕಿದ್ರೆ ಯಾರು ಮಾಡೋದು? ಅಲ್ಲಿನ ಮೇಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ತಾನೆ. ನಾನಿರುವಂಥ ಕಾರ್ಯಕ್ಷೇತ್ರ, ಇಲ್ಲಿನ MLA, ಇಲ್ಲಿನ MP, ಇಲ್ಲಿನ ಕೋಆಪರೇಟರ್ ಬೇಕು ತಾನೆ. ಹೌದು. ಆದ ಕಾರಣ ನಿಮ್ಮ ವ್ಯಾಪ್ತಿ ಎಲ್ಲಿ ನೀವು ಇದ್ದೀರಾ, ಸಾಮಾನ್ಯವಾಗಿ ಇಲ್ಲಿದ್ದೀರಾ, ಅಲ್ಲಿಂದೇ ಬೇಕು ಹೊರತು ಮೊದಲಿಂದ ಹಾಕಬಾರ್ದು. ಈಗ ಮೊದಲಿಂದ ನೀವು ಹಾಕಿದ್ರೆ ಇಲ್ಲ ಅಲ್ಲೇ ಇರ್ತೇನೆ ಅಂದರೆ ಅಲ್ಲಿ BLO ಬಂದು ಇನ್ಸ್ಪೆಕ್ಟ್ ಮಾಡಿದರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಬೋದು, ಇಲ್ಲ ನಮ್ಮ ಮಗ ಬೆಂಗಳೂರಲ್ಲಿದ್ದಾರೆ ಕೆಲಸದಲ್ಲಿ, ನಿಮ್ಮ ಹೆಸರನ್ನು ತೆಗೆದಾಕೋ ಅಧಿಕಾರ ಅವರಿಗಿದೆ. ಓಕೆ. ಅಲ್ಲಿಂದ, ಯಾಕಂದರೆ ನೀವು ಅಲ್ಲಿನ ರೆಸಿಡೆಂಟ್ ಅಲ್ಲ. ಹೆಸರನ್ನು ತೆಗೆದುಹಾಕುವಂಥ ಅಧಿಕಾರ, ಹೌದು, ಬೂತ್ ಮಟ್ಟದ ಅಧಿಕಾರಿಗಳು ಅವರು ರೆಕಮೆಂಡ್ ಮಾಡ್ತಾರೆ. BLOಗಳು ರೆಕಮೆಂಡ್ ಮಾಡ್ತಾರೆ, ಇಂಥವರು ಇಲ್ಲ. ಹೌದು. 15 ದಿನ ನೋಟಿಸ್ ಕೊಡ್ತಾರೆ. ಎಸ್. ನೋಟಿಸ್ ಕೊಟ್ಟು ನೀವಿಲ್ಲ, ನಾನು ಇಲ್ಲೇ ಇರೋದು ಅಂತ ಪ್ರೂವ್ ಮಾಡಿದ್ರೆ ಮಾಡಿ. ಆದರೆ ಇಲ್ಲೂ ಇದ್ದು ಅಲ್ಲೂ ಇದ್ದರೆ ಅದು ಅಪರಾಧ. ಇಟ್ಕೊಳ್ಬಹುದು. ಅದೇ ನಾನು ಹೇಳಿದ್ದಕ್ಕೆ ಸರಿಯಾದ ಉತ್ತರ ಇಲ್ಲ. ನೀವು 30 ದಿನಕ್ಕೋಸ್ಕರ ಬರ್ತೀರಾ, 3 ತಿಂಗಳಿಗೋಸ್ಕರ ಬರ್ತೀರಾ, ಪ್ರತಿ ಸಾರಿನೂ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ. ಈಗ ಮತ್ತೊಂದು ಉದಾಹರಣೆ ಕೊಟ್ಟರೆ, ಇದು ಟ್ರಾನ್ಸ್ಫರೇಬಲ್ ಜಾಬ್. ಈಗ ದರ್ ಆರ್ ಸ್ಪೆಷಲ್ ಫಾರ್ಮ್ಸ್, ಏರ್ಫೋರ್ಸ್ ಅಂದರೆ ಡಿಫೆನ್ಸ್ ಸರ್ವಿಸಸ್, ಪೊಲೀಸ್ ಫೋರ್ಸ್, ಅಥವಾ ತುಂಬಾ ಟ್ರಾನ್ಸ್ಫರ್ ಆಗೋ ಕೆಲಸಗಳಿಗೆ ಪೋಸ್ಟಲ್ ಬ್ಯಾಲೆಟ್ ಇದೆ. ಹೌದು. ಅದು ಬೇರೆ, ನಿಮಗೆ ಪೋಸ್ಟಲ್ ಬ್ಯಾಲೆಟ್ ಅನ್ವಯಿಸೋದಿಲ್ಲ. ಆದರೆ ಈಗ ನೀವು ಬೆಂಗಳೂರಲ್ಲಿದ್ದೀರಾ, ನೀವು 2 ತಿಂಗಳು 3 ತಿಂಗಳಿಗೆ ಮೈಸೂರಿಗೆ ಹೋಗ್ತೀರಾ, ಪ್ರತಿ ಸಾರಿನೂ ಬದಲಾಯಿಸೋದಕ್ಕೆ ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಹೌದು, ಆಗೋದಿಲ್ಲ. ಹೌದು. ನಾನು ಒಂದು ಸೇಲ್ಸ್ ಮ್ಯಾನ್ ಆಗಿರ್ತೀನಿ. ಹೌದು. ಬೆಂಗಳೂರಲ್ಲಿ ಸೇಲ್ಸ್ ಮುಗೀತು, ಹೌದು, ಮೈಸೂರು ಆಯಿತು, ಹೌದು, ಬೆಳಗಾವಿ ಆಯಿತು, ರಾಯಚೂರು ಆಯಿತು, ಇಲ್ಲಿ ಇಟ್ಕೊಳ್ಬಹುದು. ಆದರೆ ಅದನ್ನು ಸಂಪರ್ಕದಲ್ಲಿ ಇಟ್ಕೊಂಡು ಆ ಸ್ಪೆಷಲ್ ಇನ್ಸ್ಪೆಕ್ಷನ್ ಬಹಳ ಕಡಿಮೆ ಆಗೋದು. ಅದೇನಾದ್ರು ಆದರೆ ನಿಮ್ಮ ಹೆಸರು ತೆಗೆದುಹಾಕುವ ಅಧಿಕಾರ ಡಿಪಾರ್ಟ್ಮೆಂಟಿಗೆ ಇದೆ. ನಿಮ್ಮ ಮನೆಯವರಿದ್ದರೆ ಪರವಾಗಿಲ್ಲ. ಅಂದರೆ ಯಾವ ಮಾಹಿತಿಯೂ ಇಲ್ಲದೆ, ನೀವಿಲ್ಲಿರೋದಕ್ಕೆ ಯಾವ ಕುರುಹು ಇಲ್ಲದೆ ಇದ್ದರೆ ನಿಮ್ಮ ಹೆಸರನ್ನು ತೆಗೆದುಹಾಕ್ತಾರೆ.